ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಹ್ಯಾನ್ಸ್ ಕ್ರಿಸ್ಟಿಯಾನ್ ಆರ್ನ್ಸ್ಟೈನ್ ಅವರು 19ನೇ ಶತಮಾನದ ಮುಂಚೂಣಿಯ ವಿಜ್ಞಾನಿಯಾಗಿದ್ದು, ವಿದ್ಯುತ್ಕಾಂತೀಯತೆಯನ್ನು ಅರ್ಥೈಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಬಳಿ ಇರುವ ದಿಕ್ಸೂಚಿಯ ಸೂಚಿಯು ಪಲ್ಲಟಗೊಳ್ಳುವುದನ್ನು 1820ರಲ್ಲಿ ಅವರು ಅನಿರೀಕ್ಷಿತವಾಗಿ ಕಂಡುಕೊಂಡರು. ಈ ವೀಕ್ಷಣೆಯಿಂದ ಅವರು ವಿದ್ಯುಚ್ಛಕ್ತಿ ಮತ್ತು ಕಾಂತತೆಗಳು ಪರಸ್ಪರ ಸಂಬಂಧಿತ ವಿದ್ಯಮಾನಗಳು ಎಂಬುದನ್ನು ತೋರಿಸಿದ್ದಾರೆ. ಅವರ ಸಂಶೋಧನೆಗಳ ನಂತರ ರೇಡಿಯೋ, ದೂರದರ್ಶನ ಮತ್ತು ದ್ಯುತಿತಂತು ತಾಂತ್ರಿಕತೆಗಳ ಉಗಮಕ್ಕೆ ಕಾರಣವಾಯಿತು. ನಾವು ಈ ಪಾಠದಲ್ಲಿ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳ ಬಗ್ಗೆ, ನೇರವಾದ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರದ ಬಗ್ಗೆ ಮತ್ತು ಕೊನೆಯದಾಗಿ ಗೃಹ ಬಳಕೆಯ ವಿದ್ಯುತ್ ಮಂಡಲದ ಬಗ್ಗೆ ತಿಳ್ಕೊಳ್ತೀವಿ. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳನ್ನು ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಒಂದು ಕಾರ್ಡ್ಬೋರ್ಡ್ನ ಮೇಲೆ 2 ದಂಡಕಾಂತಗಳನ್ನು ಇಟ್ಕೊಳ್ಳೋಣ. ಆ ದಂಡಕಾಂತದ ಸುತ್ತಲೂ ಕಬ್ಬಿಣದ ರಜಕಗಳನ್ನು ಉದುರಿಸೋದ್ರ ಮೂಲಕ ಈ ಕಾಂತೀಯ ಬಲರೇಖೆಗಳನ್ನು ವೀಕ್ಷಿಸ್ಬೋದು. ಆ ಕಾರ್ಡ್ಬೋರ್ಡನ್ನು ನಿಧಾನವಾಗಿ ಅಲುಗಾಡಿಸೋದ್ರ ಮೂಲಕ ಆ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎಂದು ಕರಿತೀವಿ. ಕಾಂತದ ಆಕರ್ಷಣೆ ಮತ್ತು ವಿಕರ್ಷಣೆ. ದಂಡಕಾಂತದ ಬಳಿ ದಿಕ್ಸೂಚಿಯನ್ನು ತಂದಾಗ ದಿಕ್ಸೂಚಿಯ ಸೂಚಿಗಳು ಬದಲಾಗುತ್ತೆ, ಏಕೆಂದರೆ ದಿಕ್ಸೂಚಿ ಒಂದು ಸಣ್ಣ ದಂಡಕಾಂತದ ರೀತಿ ವರ್ತಿಸುತ್ತೆ. ದಿಕ್ಸೂಚಿಯು ಕಾಂತೀಯ ಬಲರೇಖೆಗಳು ದಂಡಕಾಂತದ ಕಾಂತೀಯ ಬಲರೇಖೆಗಳೊಂದಿಗೆ ವರ್ತಿಸುವುದರಿಂದ ದಂಡಕಾಂತದ ಬಳಿ ತಂದಾಗ ದಿಕ್ಸೂಚಿ ದಿಕ್ಪಲ್ಲಟಗೊಳ್ಳುತ್ತೆ. ನಾವ್ಯಾವಾಗಾದರೂ 2 ಕಾಂತಗಳನ್ನು ಹತ್ತಿರ ತಂದಾಗ ಅವುಗಳ ಧ್ರುವ ಎರಡೂ ಒಂದೇ ಆಗಿದ್ದರೆ ಅವೆರಡೂ ದೂರ ತಳ್ಳುತ್ತೆ. ಆದರೆ 2 ದಂಡಕಾಂತಗಳ ಧ್ರುವ ಬೇರೆ ಬೇರೆ ಆಗಿದ್ದರೆ ಅವೆರಡು ಆಕರ್ಷಣೆಗೊಂಡು ಹತ್ತಿರಕ್ಕೆ ಅಂಟ್ಕೊಳ್ಳುತ್ತೆ. ದಿಕ್ಸೂಚಿ ಉಪಯೋಗಿಸಿ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಗುರುತು ಮಾಡೋದು. ಇಲ್ಲಿ ನಾವು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿ ಉಪಯೋಗಿಸಿ ಹೇಗೆ ಗುರುತು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಈ ಪ್ರಯೋಗವನ್ನು ಸೂಚಿಸಲು ನಮಗೆ ಬೇಕಾಗಿರೋದು ಒಂದು ದಂಡಕಾಂತ, ಒಂದು ದಿಕ್ಸೂಚಿ. ಈ ಕ್ವೆಶನನ್ನು ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಇದನ್ನು ವಿವರಿಸಿ ಹೇಗೆ ನಾವು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನ ದಿಕ್ಸೂಚಿ ಉಪಯೋಗಿಸಿ ಹೇಗೆ ಗುರುತು ಮಾಡ್ಬೋದು ಅಂತ ಕ್ವೆಶನ್ ಕೇಳ್ತಾ ಇರೋದ್ರಿಂದ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಇದನ್ನು ಹೇಗೆ ಬರೆಯೋದು ಅಂತಲೂ ಹೇಳ್ತೀನಿ. ಈ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಉಂಟಾಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಇದನ್ನು ಸೂಚಿಸೋದು ನಾವು ಹೇಗೆ ಅಂತ ತಿಳ್ಕೊಳ್ತಾ ಹೋಗೋಣ. ಈ ದಿಕ್ಸೂಚಿಯಲ್ಲಿ 2 ಬಣ್ಣ ಇದೆ, ಕೆಂಪು ಮತ್ತು ಬಿಳಿ. ಕೆಂಪು ಉತ್ತರ ಧ್ರುವವನ್ನು ಸೂಚಿಸುತ್ತೆ, ಬಿಳಿ ದಕ್ಷಿಣ ಧ್ರುವವನ್ನು ಸೂಚಿಸುತ್ತೆ. ಈ ದಿಕ್ಸೂಚಿಯನ್ನು ದಂಡಕಾಂತದ ಹತ್ರ ತಗೊಂಡೋಗೋಣ. ಈಗ ನಾನು ದಂಡಕಾಂತದ ಉತ್ತರ ಧ್ರುವ ಹತ್ರ ನಾನು ದಿಕ್ಸೂಚಿ ತೊಗೊಂಡೋಗಿದ್ದೀನಿ. ಈಗ ಕೆಂಪು ಬಣ್ಣ ಯಾವ ದಿಕ್ಕನ್ನು ಸೂಚಿಸುತ್ತೆ? ಉತ್ತರ ಧ್ರುವವನ್ನು. ಆ ಉತ್ತರ ಧ್ರುವ ಎಲ್ಲೆಲ್ಲಿ ಸೂಚಿಸುತ್ತೆ ಅಂತ ನಾವು ಪೆನ್ಸಿಲಲ್ಲಿ ಗುರ್ತು ಮಾಡ್ಕೊಳ್ತಾ ಹೋಗೋಣ. ಈಗ ಇಲ್ಲಿ ಗುರ್ತು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಅದರಿಂದ ಸ್ವಲ್ಪ ಮುಂದಕ್ಕೆ ತೊಗೊಂಡೋಗೋಣ. ಉತ್ತರ ಧ್ರುವ ಚೇಂಜ್ ಆಯಿತು. ನೀವು ಇನ್ನೊಂದೇನು ನೆನ್ಪಿಟ್ಕೊಳ್ಬೇಕು ಅಂದರೆ, ಆವಾಗಲೇ ಸೂಚಿಸಿದ್ವಲ್ಲ, ಪೆನ್ಸಿಲಲ್ಲಿ ಗುರ್ತು ಮಾಡ್ಕೊಂಡಿದ್ವಲ್ಲ, ಆ ಗುರ್ತು ಮಾಡಿರೋ ಹತ್ರ ದಕ್ಷಿಣ ಧ್ರುವ ಅಂದರೆ ಬಿಳಿ ಕಲರ್ದು ಗುರ್ತಾಗಬೇಕು. ಅದ್ರ ನೆಕ್ಸ್ಟ್ ಈಗ ಈ ಕಡೆ ತೊಗೊಂಡೋದ್ರೆ ನೋಡಿ ಎಲ್ಲಿ ಗುರ್ತಾಗಿದೆ ಅಂತ, ಅದ್ರ ಕಡೆ ಬಿಳಿ ಕಲರ್ ಇದೆ, ಕೆಂಪು ಕಲರ್ ಈ ಕಡೆ ಸೂಚಿಸ್ತಾ ಇದೆ. ಹೀಗೆ ತೊಗೊಂಡೋಗಿ ಪೂರ್ತಿ ಮಾಡಿದ್ರೆ ದಕ್ಷಿಣ ಧ್ರುವ ತನಕ ನಾವು ಈ ದಂಡಕಾಂತದ ಸುತ್ತಲಿರುವಂತಹ ಕಾಂತೀಯ ಬಲರೇಖೆಗಳನ್ನ ಸೂಚಿಸ್ಬೋದು. ಹಾಗಾದರೆ ಈಗ ನಾವು ಇದನ್ನೇನೋ ಅರ್ಥ ಮಾಡ್ಕೊಂಡ್ವಿ, ಹೇಗೆ ಬರೆಯೋದು ಅಂತ ನಿಮ್ಮ ಕ್ವಶನ್ ಇರ್ಬೋದು. ಹೀಗೇನಿಲ್ಲ, ಈಗ ಪ್ರಯೋಗದಲ್ಲಿ ನಾವೇನೇನು ತೊಗೊಂಡಿದ್ದೀವಿ? ಒಂದು ಚಿಕ್ಕ ದಿಕ್ಸೂಚಿ ಮತ್ತು ಒಂದು ದಂಡಕಾಂತ ತೊಗೊಂಡಿದ್ದೀವಿ. ಇದನ್ನೇ ಅಲ್ಲಿ ಬರೆಯೋದು. ಮತ್ತು ಒಂದು ಡ್ರಾಯಿಂಗ್ ಹಾಳೆ, ಅಲ್ಲಿ ಪೆನ್ಸಿಲಲ್ಲಿ ಗುರ್ತು ಮಾಡಬೇಕಲ್ವಾ? ಏನಾದ್ರು ಆ ನೆಲದ ಮೇಲೆ ಗುರ್ತು ಮಾಡೋದಕ್ಕಾಗತ್ತಾ? ಬೇಡ, ಡ್ರಾಯಿಂಗ್ ಶೀಟ್ ಮೇಲೆ ಆದರೆ ನೀಟಾಗಿ ಕಾಣುತ್ತೆ ಅಂತ ಡ್ರಾಯಿಂಗ್ ಶೀಟ್ ತೊಗೊಳ್ಳೋಣ. ಆ ಡ್ರಾಯಿಂಗ್ ಶೀಟ್ ಮೇಲೆ ದಂಡಕಾಂತವನ್ನು ಇರಿಸಿ ಆ ದಿಕ್ಸೂಚಿಯನ್ನು ಅದರ ಹತ್ರ, ಇವಾಗ ಹೇಗೆ ಉತ್ತರ ಧ್ರುವದ ಹತ್ರ ತೊಗೊಂಡೋಗಿದ್ವಲ್ಲ ಆವಾಗಲೇ, ಆ ರೀತಿ ಈಗ ತಗೊಂಡೋಗಿ ಇಡೋಣ. ದಂಡಕಾಂತದ ಉತ್ತರ ಧ್ರುವ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಿ. ಇಲ್ಲಿ ಗುರುತು ಮಾಡ್ಕೊಳ್ಳೋದು ಪೆನ್ಸಿಲಲ್ಲಿ. ಅದನ್ನು ಹಾಗೆ ವಿವರಿಸ್ಬೋದು.
ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಅಂದರೆ ಗುರ್ತು ಮಾಡ್ಕೊಂಡಿದ್ದ ಕಡೆ ದಕ್ಷಿಣ ಧ್ರುವ ಸೂಚಿಸ್ತಾ ಇರಬೇಕು, ಆ ರೀತಿ ಇಡ್ತಾ ಹೋಗಬೇಕು. ಅದೇ ರೀತಿ ದಿಕ್ಸೂಚಿಯ ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಮುಂದುವರಿಸಬೇಕು, ಫುಲ್ ಮುಂದುವರಿಸಬೇಕು. ಆವಾಗೇನಾಗುತ್ತೆ, ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಈ ವಿಧಾನವನ್ನು ಪುನರಾವರ್ತಿಸಿ ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಗುರುತು ಮಾಡ್ಬೋದು. ಹಾಗಾದರೆ ಹೇಗೆ ಬರಿಬೇಕು ಅಂತಲೂ ಗೊತ್ತಾಯಿತು. ಬಲಗೈ ಹೆಬ್ಬೆರಳ ನಿಯಮ. ಈ ಬಲಗೈ ಹೆಬ್ಬೆರಳ ನಿಯಮ ವಿದ್ಯುತ್ ಪ್ರವಹಿಸುತ್ತಿರುವಂಥ ವಾಹಕದ ಸಂಬಂಧಿಸಿದಂತೆ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯುವಂತಹ ಒಂದು ಅನುಕೂಲಕರ ವಿಧಾನ. ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಂತಹ ನೇರವಾದ ಒಂದು ವಾಹಕ ತಂತಿಯನ್ನು ಹಿಡಿದುಕೊಂಡಂತೆ ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ ಮತ್ತು ಉಳಿದ ಎಲ್ಲ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ. ವೃತ್ತಾಕಾರ ವಾಹಕ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಈಗಾಗಲೇ ನಾವು ನೇರ ತಂತಿ ವಾಹಕದಲ್ಲಿ ಹೇಗೆ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ನೋಡಿದ್ವಿ. ಅದನ್ನೇ ಒಂದು ವೃತ್ತಾಕಾರದ ಸುರುಳಿಯಾಕಾರದಂತೆ ಭಾಗಿಸಿ ಅದರ ಮೂಲಕ ವಿದ್ಯುತ್ ಪ್ರವಹಿಸಿದ್ರೆ ಅದರ ಕಾಂತಕ್ಷೇತ್ರ ಈ ರೀತಿ ಉಂಟಾಗತ್ತೆ. ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿಯೊಂದು ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಂತಿರುವಂತೆ ಗೋಚರಿಸುತ್ತವೆ. ಆಗಲೇ ನಾವು ಬಲಗೈ ಹೆಬ್ಬೆರಳ ನಿಯಮ ಯೂಸ್ ಮಾಡಿ ಹೇಗೆ ಒಂದು ನೇರ ವಾಹಕ ತಂತಿಯಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ನೋಡಿದ್ವೋ ಅದೇ ರೀತಿ ಈ ವೃತ್ತಾಕಾರದ ವಾಹಕ ತಂತಿಯಲ್ಲಿನೂ ನೋಡಬಹುದು. ವಿದ್ಯುತ್ ಪ್ರವಹಿಸ್ತಿರುವಂತಹ ಕಡೆಗೆ ನಮ್ಮ ಹೆಬ್ಬೆರಳನ್ನು ಹಿಡಿದು ಈ ವೃತ್ತಾಕಾರ ವಾಹಕದ ಕಾಂತಕ್ಷೇತ್ರವನ್ನು ನಾವು ಯಾವ ದಿಕ್ಕಿಗಿದೆ ಅಂತ ನೋಡ್ಬೋದು. ಈಗ ಅಲ್ಲಿ ನಾವು ನೋಡ್ಬೋದು ವಿದ್ಯುತ್ ಪ್ರವಹಿಸ್ತಾ ಇದೆ. ಆ ವಿದ್ಯುತ್ ಪ್ರವಾಹ ಹೇಗೆ ಹೋಗ್ತಾ ಇದೆ ಅಂತ ನೋಡಿ. ಹಾಗೆ ಈ ವೃತ್ತಾಕಾರದಲ್ಲಿರುವಂತಹ ಸುರುಳಿಯಲ್ಲಿ ಹೇಗೆ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ಕಬ್ಬಿಣದ ರಜಗಳನ್ನು ಉದುರಿಸೋ ಮೂಲಕ ಈ ರೀತಿ ನೋಡ್ಬೋದು. ಇಲ್ಲಿ ನೋಡಿ ಹೇಗೆ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ನಾವಿನ್ನೂ ಚೆನ್ನಾಗಿ ನೋಡ್ಬೋದು. ವಿದ್ಯುತ್ ಪ್ರವಹಿಸುವುದರಿಂದ ಸೊಲೆನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರ. ಸೊಲೆನಾಯ್ಡ್ ಅಂದರೆ ಏನು? ಹಾಗಾದರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸೇರಿಸುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಕರಿತೀವಿ. ಈ ಸೊಲೆನಾಯ್ಡ್ನಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ದಂಡಕಾಂತದಲ್ಲಿ ಉಂಟಾಗುವ ಕಾಂತಕ್ಷೇತ್ರಕ್ಕೆ ಸಿಮಿಲರ್ ಆಗಿರುತ್ತೆ, ಅಂದರೆ ಅದೇ ರೀತಿ ಇರುತ್ತೆ. ಆದರೆ ಇದರಲ್ಲಿ ಒಂದಿಷ್ಟು ಬದಲಾವಣೆ ಇರುತ್ತೆ. ಏನಂದರೆ ಆ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರಗಳು ಏಕಮುಖವಾಗಿರುತ್ತೆ ಮತ್ತು ಸಮಾಂತರವಾಗಿರುತ್ತೆ. ಇದು ಸೊಲೆನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರವು ಸಮನಾಗಿರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಹೆಚ್ಚು ಕಾಂತಕ್ಷೇತ್ರ ಇರುವಂತಹ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣ ಇಡೋದ್ರಿಂದ ಅದು ವಿದ್ಯುತ್ ಕಾಂತವಾಗಿ ಬದಲಾಗುತ್ತೆ. ಇದರಿಂದ ನಾವು ಒಂದು ಮೆದು ಕಬ್ಬಿಣವನ್ನು ಕಾಂತವಾಗಿ ಬದಲಾಯಿಸಬಹುದು. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ. ವಿದ್ಯುತ್ ಪ್ರವಾಹ ಇರುವಂಥ ವಾಹಕ ತಂತಿಯ ಸುತ್ತ ಒಂದು ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ಗೊತ್ತಾಯಿತು. ಈ ರೀತಿ ಕಾಂತಕ್ಷೇತ್ರವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತದ ಮೇಲೆ ಬಲವನ್ನು ಪ್ರಯೋಗಿಸುತ್ತೆ. ಇದನ್ನು ಫ್ಲೆಮಿಂಗ್ಸ್ನ ಎಡಗೈನ ನಿಯಮದ ಮೂಲಕ ತಿಳ್ಕೊಳ್ಳೋಣ. ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತೆ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತಕ್ಷೇತ್ರವನ್ನು ಬಳಸುವ ಸಾಧನಗಳೆಂದರೆ ವಿದ್ಯುತ್ ಮೋಟಾರ್, ವಿದ್ಯುತ್ ಜನರೇಟರ್, ಧ್ವನಿವರ್ಧಕಗಳು ಮತ್ತು ಮೈಕ್ರೋಫೋನ್ಗಳು. ಗೃಹ ಬಳಕೆಯ ವಿದ್ಯುತ್ ಮಂಡಲ. ನಮ್ಮ ಮನೆಗಳಲ್ಲಿ ನಾವು ಮುಖ್ಯವಾಗಿ ವಿದ್ಯುತ್ ಪೂರೈಕೆಯನ್ನು ನಮ್ಮ ಹತ್ತಿರದ ಲೈಟ್ ಕಂಬಗಳಿಂದ ಪಡ್ಕೊಳ್ತೀವಿ.
ಈ ರೀತಿಯ ತಂತಿಗಳು ಎರಡು ರೀತಿ ಇರುತ್ತೆ. ಒಂದು ಸಾಮಾನ್ಯವಾಗಿ ಕೆಂಪು ಅವಾಹಕ ಹೊದಿಕೆಯನ್ನು ಹೊಂದಿರುವಂತಹ ತಂತಿ, ಇದನ್ನು ಸಜೀವ ತಂತಿ ಅಂತೀವಿ. ಹಾಗೂ ಇನ್ನೊಂದು ತಂತಿ ಅಂದರೆ ಕಪ್ಪು ಅವಾಹಕ ಹೊದಿಕೆ ಹೊಂದಿರುವಂತಹ ತಂತಿ, ಇದು ತಟಸ್ಥ ತಂತಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಈ ಎರಡೂ ತಂತಿಗಳ ನಡುವಿನ ವಿಭವಾಂತರ 220 ವೋಲ್ಟ್ ಆಗಿರುತ್ತೆ. ಈ ರೀತಿಯ ತಂತಿಗಳು ಮನೆಯ ಮೀಟರ್ ಬೋರ್ಡ್ನ ಮೂಲಕ ಹೋಗಿ ಫ್ಯೂಸ್ಗೆ ಸಂಪರ್ಕಿಸಿ ಕೊನೆಗೆ ವಿದ್ಯುತ್ ಮೀಟರನ್ನು ಪ್ರವೇಶಿಸುತ್ತೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಎರಡು ರೀತಿಯ ವಿದ್ಯುತ್ ಮಂಡಲಗಳನ್ನು ಬಳಸ್ತೀವಿ. ಒಂದನೇದು 5 ಆಂಪಿಯರ್ ಉಳ್ಳಂತಹ ವಿದ್ಯುತ್ ಮಂಡಲ, ಇದು ಫ್ಯಾನ್ ಮತ್ತು ಬಲ್ಬ್ಗಳಿಗೆ. ಇನ್ನೊಂದು 15 ಆಂಪಿಯರ್ ಉಳ್ಳ ವಿದ್ಯುತ್ ಮಂಡಲ, ಇದು ಗೀಝರ್, ವಾಷಿಂಗ್ ಮಿಷಿನ್ ನಂತಹ ಉಪಕರಣಗಳಿಗೆ. ನಾವು ಮಂಡಲದಲ್ಲಿ ಇನ್ನೊಂದು ರೀತಿಯ ತಂತಿಯನ್ನು ನೋಡ್ತೀವಿ, ಅದು ಹಸಿರು ಕಲರಲ್ಲಿರುತ್ತೆ. ಅದನ್ನು ಭೂಸಂಪರ್ಕ ತಂತಿ ಅಂತ ಕರಿತೀವಿ. ಈ ಭೂಸಂಪರ್ಕ ತಂತಿಯನ್ನು ನಾವು ಹೆಚ್ಚುವರಿ ವಿದ್ಯುತ್ತನ್ನು ಭೂಮಿಯ ವಿಭವಾಂತರಕ್ಕೆ ಸರಿಹೊಂದಿಸಲುಗೋಸ್ಕರ ನಾವು ಇದನ್ನು ಅಳವಡಿಸಿರ್ತೀವಿ. ಲೋಹದ ಮೇಲ್ಮೈ ಹೊಂದಿರುವಂತಹ ಉಪಕರಣಗಳಲ್ಲಿ ಏನಾದರೂ ವಿದ್ಯುತ್ ಸೋರಿಕೆ ಆದರೆ ಆ ವಿದ್ಯುತ್ತನ್ನು ಭೂಮಿಯ ವಿಭವಾಂತರಕ್ಕೆ ಸರಿಹೊಂದಿಸಿ ಉಪಕರಣವನ್ನು ಉಪಯೋಗಿಸ್ತಾ ಇರೋನಿಗೆ ಯಾವುದೇ ರೀತಿ ತೊಂದರೆ ಆಗೋಕ್ಕೆ ಬಿಡಲ್ಲ. ಈ ರೀತಿಯ ತಂತಿಗಳು ಕಡಿಮೆ ರೋಧವುಳ್ಳ ಪಥಗಳೊಂದಿರೋದ್ರಿಂದ ವಿದ್ಯುತ್ ಸರಾಗವಾಗಿ ಭೂಮಿಯ ವಿಭವಾಂತರಕ್ಕೆ ಸರಿಹೊಂದಲಿಕ್ಕೆ ಈಸಿ ಆಗುತ್ತೆ. ಫ್ಯೂಸ್, ಇದು ಹೆಚ್ಚು ವಿದ್ಯುತ್ ಮಂಡಲದಲ್ಲಿ ಹರಿದು ಬಂದಾಗ ಉತ್ಪತ್ತಿಯಾದಂಥ ಉಷ್ಣದಿಂದ ಕರಗಿ ಉಪಕರಣಗಳನ್ನು ರಕ್ಷಿಸುತ್ತೆ. ಓವರ್ಲೋಡ್, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರವಾಗಿ ಸಂಪರ್ಕಕ್ಕೆ ಬಂದಾಗ ಈ ಓವರ್ಲೋಡ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ ಓವರ್ಲೋಡ್ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ವಾಹಕದಲ್ಲಿ ಹೆಚ್ಚಿನ ವಿದ್ಯುತ್ ಹರಿದು ಬಂದಾಗ ಉತ್ಪತ್ತಿಯಾಗುವಂತಹ ಉಷ್ಣದಿಂದ ಕಡಿಮೆ ದ್ರವಣ ಬಿಂದು ಮತ್ತು ಹೆಚ್ಚು ರೋಧ ಹೊಂದಿರುವಂತಹ ಫ್ಯೂಸ್ನ ತಂತಿ ಕರಗಿ ಮತ್ತು ಮಂಡಲದಿಂದ ಕಡಿತಗೊಳ್ಳುತ್ತೆ. ಇದರಿಂದ ಉಪಕರಣಗಳನ್ನು ರಕ್ಷಿಸುತ್ತೆ.